ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನನ್ನ ಇವತ್ತಿನ ಲಾಗಿಗೆ ನಿಮಗೆಲ್ಲ ಸ್ವಾಗತ. ನೋಡಿ, ಟೈಮು 5:46 ಆಗಿದೆ. ನಾನು ಬೆಳಗ್ಗೆ ಬೇಗ ಎದ್ದಿದ್ದೀನಿ, ಯಾಕಂದರೆ ಸ್ವಲ್ಪ ಅಮ್ಮು ಇನ್ನೂ ಮಲಗಿದಾಳೆ. ನೋಡಿ, ನಾನು ಸ್ವಲ್ಪ ವಾಕಿಂಗ್. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನೀವೆಲ್ಲ ಅಂತಿರ್ಬೋದು, ಇವಳು ಯಾಕಪ್ಪ ಇಷ್ಟೊತ್ತಿಗೆ ಎದ್ದು ಈಗೆಲ್ಲ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾಳೆ ಅಂತ ಹೇಳಿ. ಇವಾಗ ನೋಡಿ ಸ್ನೇಹಿತರೆ, ಟೈಮು 5:44 ಆಗಿದೆ. ಸ್ವಲ್ಪ ವಾಕಿಂಗ್ ಮಾಡಬೇಕು. ಇನ್ನು ಮುಂದಾದರೆ ಸ್ವಲ್ಪ ವಾಕಿಂಗ್ ಅದು ಮಾಡಬೇಕಂತ ಹೇಳಿ ಮಾಡ್ತಿದ್ದೀನಿ. ಇನ್ನೂ ಮುಖ ಕಾಣಿಸಲ್ಲ ಸ್ನೇಹಿತರೆ, ಇರಲಿ. ಸ್ವಲ್ಪ ಇನ್ನೂ ಅಷ್ಟೊಂದು ಬೆಳಕಾಗಿಲ್ಲ, ಈಗ ಆಗ್ತಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ವಾಕಿಂಗ್ ಮುಗಿಸ್ಕೊಂಡು ಬರೋಷ್ಟಿಗಲ್ಲೇ ಅಮ್ಮು ಎದ್ದು ಹುಡ್ಕಾಡ್ತಿದ್ದಾಳೆ ನಂಗೆ, ಎಲ್ಲಿದ್ದಾಳೆ ಅಮ್ಮ ಅಂತ ಹೇಳಿ. ನೋಡಿ, ಹಾಸಿಗೆನೂ ಹಾಕಿದ್ದೇನೆ ಇದೆ. ವಾಕಿಂಗ್ ಹೋಗಿ ಬಂದಲ್ಲ, ಮಿನಿಮಮ್ ಒಂದು 20 ಮಿನಿಟ್ಸ್ ಆದರೂ ವಾಕಿಂಗ್ ಮಾಡಿದೆ. ಸ್ವಲ್ಪ ಸುಸ್ತು ಅಷ್ಟೇ. ಅಂದರೆ ಸುಸ್ತಂದರೆ ಒಂಥರ ದಮ್ ಅಂತಾರಲ್ಲ ಅದು. ಇನ್ನು ಮುಂದೆ ಡೈಲಿ ವಾಕಿಂಗ್ ಹೋಗ್ತೀನಿ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ನಾನು ಬ್ರೇಕ್ಫಾಸ್ಟ್ಗೆ ಅಂದರೆ ನಾಷ್ಟಕ್ಕೆ ನಮ್ಮ ಯಜಮಾನರು ಕಾಳುಗಳು ತಂದಿದ್ರು, ಅದನ್ನೇ ಎಲ್ಲ ತಿಂತಿದ್ದೀನಿ. ನೋಡಿ ಸ್ನೇಹಿತರೆ, ನೀವು ಬನ್ನಿ. पिक्चर नको बरं. ಇಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಯಜಮಾನರು ಕೂಡ ಅದನ್ನೇ ತಿಂತಿದ್ರು, ನಾನು ಅದನ್ನೇ ತಿಂತಿದ್ದೀನಿ. ಯಾಕಂದರೆ ಲೈಟ್ ಆಗಿರಲಿ, ಅವೆಲ್ಲ ನಮ್ಮ ದೇಹಕ್ಕೆ ಬೇಕಾಗಿರೋದು ಅಲ್ಲ. ಹಾಗಾಗಿ ಅಮ್ಮ ನೋಡಿ ಅದು ಗೋಡ ಮೇಲೆ ಕುಂತಿದ್ದಾಳೆ. ನೋಡಿ ಸ್ನೇಹಿತರೆ, ನಾವು ನಾಷ್ಟ ಮಾಡ್ತಿದ್ದೀವಿ. ನಾಷ್ಟ ಮಾಡಿ ಐತಿದ್ದ ದೀಪಾಶ अबू बोला अम्मू देखो. ಇಲ್ಲಿ ನೋಡಿ ಸ್ನೇಹಿತರೆ, ರಾತ್ರಿ ಊಟಕ್ಕೆ ನಾನು ನಮ್ಮ ಯಜಮಾನರು ಇವತ್ತು ಮನೆಯಲ್ಲೇ ಇದ್ರಲ್ಲ, ಹಾಗಾಗಿ ಅವರು ಏನಾದರೂ ಸ್ವೀಟ್ ಬೇಕಂದರು. ಹಾಗಾಗಿ ನಾನು ಪಾಯಸ ಮಾಡಿದ್ದೆ ಸ್ನೇಹಿತರೆ. ಅಂದರೆ ಇದು ದಪ್ಪ ರವೆ ಇರುತ್ತಲ್ಲ, ಅದ್ರ ಪಾಯಸ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಸ್ನೇಹಿತರೆ. ಇಷ್ಟೊಂದು ಟೇಸ್ಟ್ ನಾನು ಮಾಡ್ತಾ ಇರ್ತೀನಿ ಅವಾಗವಾಗ, ಬಟ್ ಈ ಸತಿ ಮಾಡಿದಾಗ ತುಂಬ ಟೇಸ್ಟ್ ಆಗಿತ್ತು ಸ್ನೇಹಿತರೆ. ಅದರಲ್ಲಿ ಇದು ಐಟಮ್ ಇಲ್ಲ ಅಂತನಲ್ಲ, ಅದೆಲ್ಲ ಹಾಕಿದ್ದೆ, ಮಸ್ತಾಗಿತ್ತು. ಆದರೆ ರೆಸಿಪಿ ಶೇರ್ ಮಾಡಲಿಲ್ಲ ಸ್ನೇಹಿತರೆ, ಯಾಕಂದರೆ ಅಮ್ಮ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಹಾಗಾಗಿ ಶೇರ್ ಮಾಡಲಿಲ್ಲ. ನಮ್ಮ ಯಜಮಾನ್ರು ಅಂತಿದ್ರು ಟೇಸ್ಟ್ ಸೂಪರ್ ಆಗಿದೆ ಅಂಥೇಳಿ, ಅಡುಗೆ ಚೆನ್ನಾಗಾಗಿದೆ ಅಂತ ಹೇಳಿದರು ಸ್ನೇಹಿತರೆ. ಖುಷಿ ಆಯಿತು. ಇನ್ನು ನೋಡಿ, ಅವರು ಟೇಸ್ಟ್ ಮಾಡ್ತಿದ್ದಾರೆ, ತಿಂದರು, ಹೇಳಿದರು ಕೂಡ ಚೆನ್ನಾಗಾಗಿದೆ ಅಂತ ಹೇಳಿ. ನನಗಂತೂ ಸಿಕ್ಕಾಬಿಟ್ಟು ಇಷ್ಟ ಆಯಿತು. ನನಗೂ ಇಷ್ಟ ಆಯಿತು, ಅವ್ರಿಗೆ ಇಷ್ಟ ಆಯಿತು. ಸೊ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ, ನಾ ಒಂದು ಸತಿ ಆದರೂ ರೆಸಿಪಿ ಶೇರ್ ಮಾಡ್ತೀನಿ. ನೋಡಿ, ಅಮ್ಮು ಆಟ ಆಡ್ತಿದ್ದಾಳೆ. ಅಮ್ಮು ಚಡ್ಡಿ ಹಾಕಿಲ್ಲ, ಏನೂ ಇಲ್ಲ, ಹಾಗೆ ಆಡ್ತಿದ್ದಾಳೆ. ಹಾಗೆ ವಿಡಿಯೋ ಮಾಡಿದ್ದೀನಿ. ಸಾರಿ, ನೀವೆಲ್ಲ ತಪ್ಪು ತಿಳ್ಕೊಬೇಡಿ, ಅವಳೇನೂ ಚಿಕ್ಕವಳಿದ್ದಾಳೆ. ನೋಡಿ, ಯಜಮಾನರು ತಿಂತಿದ್ದಾರೆ. ಇನ್ನೇ ನಾನು ಟೇಸ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ನಾನು ಟೇಸ್ಟ್ ಮಾಡ್ಬೇಕಂತ ಹೇಳಿ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ನಾನು ಟೇಸ್ಟ್ ಮಾಡ್ತಿದ್ದೀನಿ. ಟೇಸ್ಟ್ ಮಾಡೋ ಗಡ್ಬಡಿಯಲ್ಲಿ ನಾಲ್ಗೆ ಸುಟ್ಕೊಂಡ್ಬಿಟ್ಟೆ, ಅಂದರೆ ಸುಟ್ಬಿಡ್ತು, ಬಿಸಿ ಇತ್ತಲ್ಲ, ಹಾಗೆ ತಿಂದ್ಬಿಟ್ಟೆ. ಸ್ವಲ್ಪ ಸುಟ್ಟು. ಇಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಯಜಮಾನರು ಇನ್ನೊಂದು ಚೂರು ಹಾಕು, ನಾನು ಹೋಗ್ತೀನಿ ಅಂತ ಹೇಳ್ತಿದ್ರು ಹೊರಗಡೆ.
ಅವ್ರಿಗೆ ಇನ್ನೊಂಚೂರು ಹಾಕ್ಕೊಟ್ಟೆ. ಅವರು ಹೊರಗಡೆ ಹೋದರು ಸ್ನೇಹಿತರೆ. ನಾನು ಸ್ವಲ್ಪ ಪ್ಲೇಟಲ್ಲಿ ಹಾಕ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೆ, ಮತ್ತೊಂಚೂರು ಹಾಕ್ಕೊಂಡೆ ಸ್ನೇಹಿತರೆ. ಯಾಕಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿತ್ತಲ್ಲ, ಹಾಗಾಗಿ ಅದನ್ನೇ ತಿಂದ್ವಿ. ಅದು ಬಿಟ್ಟು ಮತ್ತೇನು ತಿಂದಿಲ್ಲ. ಸ್ವಲ್ಪ ಪಾಯಸನೇ ತಿಂದು ಮಲ್ಕೊಂಡು ಬಿಟ್ವಿ ಸ್ನೇಹಿತರೆ. ನೋಡಿ ಚೆನ್ನಾಗಾಗಿದೆ ಟೇಸ್ಟು. ನೀವು ಒಂದು ಸತಿ ಮಾಡಿ ಸ್ನೇಹಿತರೆ. ಅಂದರೆ ನಾನು ರೆಸಿಪಿ ಶೇರ್ ಮಾಡ್ತೀನಿ, ಆಮೇಲೆ ನೀವು ಒಂದು ಸತಿ ನನ್ನ ಸ್ಟೈಲಲ್ಲಿ ರವೆ ಪಾಯಸ, ದಪ್ಪ ರವೆ ಪಾಯಸ ಮಾಡ್ಕೊತೀನಿ. ಚೆನ್ನಾಗಿರುತ್ತೆ. ಸೇಮ್ ನಾವು ತಿಂತೀವಲ್ಲ ಗೋಧಿ ಪಾಯಸ, ಅದು ಅಷ್ಟೇ ಚೆನ್ನಾಗಿರುತ್ತೆ, ಅದಕ್ಕಿಂತ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ. ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ನನ್ನ ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದಾರಲ್ಲ ಸ್ನೇಹಿತರೆ, ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ. ಆಮೇಲೆ ನನ್ನ ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಗುಡ್ ನೈಟ್.